ಮಂಡ್ಯ ದರೋಡಿಕೋರರಿಂದ ಮಾಲೀಕನ ಹತ್ಯೆ, ಹೆಂಡತಿ ಬಚಾವ್. ಮಂಡ್ಯ ಕಳವು ಮಾಡಲು ಬಂದು ಮನೆ ಮಾಲೀಕನ ಕೊಲೆ ಮಾಡಿದ ಖತರ್ನಾಕ್ ದರೋಡಿಕೋರರ ಗ್ಯಾಂಗ್ ಸಿಕ್ಕಿಬಿದ್ದಿದೆ. ಈ ಘಟನೆ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಕ್ಯಾತನಹಳ್ಳಿ ಗ್ರಾಮದ ಹೊರವಲಯದಲ್ಲಿ ಶನಿವಾರ ಸಂಜೆ ಜರುಗಿದೆ. ಕ್ಯಾತನಹಳ್ಳಿ ಗ್ರಾಮದ ಹೊರವಲಯದಲ್ಲಿರುವ ಒಂಟಿ ಮನೆ ಮಾಲೀಕ ರಮೇಶ್ ಎಂಬುವವರ ಮಗ ಕಾಳ ಎಂಬುವವರ ಮನೆಯಲ್ಲಿ ದರೋಡೆ ನಡೆದಿದೆ. ಮನೆ ಮಾಲೀಕ ಕಾಳ ಕೊಲೆಯಾಗಿದ್ದಾನೆ. ಅವರ ಪತ್ನಿ ಯಶೋಧ ಅದೃಷ್ಟವಶಾತ್ ಪಾರಾಗಿದ್ದಾರೆ. ಮನೆಯಲ್ಲಿ ಸಿಕ್ಕಿಬಿದ್ದ ಕಳ್ಳರಿಗೆ ಸಾರ್ವಜನಿಕರು ದಿಗ್ಬಂಧನ ಹಾಕಿದ್ದಾರೆ. ಕ್ಯಾತನಹಳ್ಳಿ ರಮೇಶ್ ಎಂಬುವವರ ಮಗ ಕಾಳ ಮನೆಗೆ ನುಗ್ಗಿ ಕಳವು ಮಾಡಲು ಶನಿವಾರ ಸಂಜೆ ನುಗ್ಗಿದ ದರೋಡಿಕೋರರ ಗುಂಪೊಂದು ಮರ ಕೊಯ್ಯುವ ಮಿಷನ್ನಿಂದ ಮನೆ ಬಾಗಿಲು ಕಟ್ ಮಾಡಿ ಒಳನುಗ್ಗಿದ್ದಾರೆ. ಎದುರಿಗೆ ಬಂದ ಮನೆ ಮಾಲೀಕನ ಪತ್ನಿ ಯಶೋಧರಿಗೆ ಹೊಡೆದಿದ್ದು ಅವರು ಕೆಳಗೆ ಬಿದ್ದ ತಕ್ಷಣ ಸಾವನ್ನಪ್ಪಿದ್ದಾರೆ ಅಂತ ತಿಳಿದು ಹೊಳಹೊಕ್ಕಿದ್ದಾರೆ. ತಕ್ಷಣ ಎಚ್ಚೆತ್ತ ಯಶೋಧ ಹೊರಕ್ಕೆ ಬಂದು ಹೊರಗಿನಿಂದ ಬಾಗಿಲು ಹಾಕಿಕೊಂಡಿದ್ದಾರೆ. ಇದರಿಂದ ಕೋಪಗೊಂಡ ದರೋಡಿಕೋರರ ಗುಂಪು ಮನೆಯೊಳಗಿದ್ದ ಮಾಲೀಕನನ್ನು ಮನಬಂದಂತೆ ಥಳಿಸಿ ಕೊಲೆ ಮಾಡಿದ್ದು ಬಾಗಿಲು ಒಡೆದುಕೊಂಡು ಓಡಿ ಹೋಗಿದ್ದಾರೆ. ಈ ವೇಳೆ ಯಶೋಧ ಕೂಗಿಕೊಂಡಾಗ ಅಲ್ಲಿಗೆ ಬಂದ ಸಾರ್ವಜನಿಕರು ದರೋಡಿಕೋರರ ಬೆನ್ನು ಹತ್ತಿದ್ದು ಪ್ರಯೋಜನವಾಗಿಲ್ಲ. ಆದರೆ ಒಬ್ಬ ದರೋಡಿಕೋರ ಮನೆಯೊಳಗೆ ಸಿಕ್ಕಿಬಿದ್ದಿದ್ದಾನೆ. ಸದ್ಯ ಕಳ್ಳ ಮನೆಯೊಳಗೆ ಇದ್ದು ಸಾರ್ವಜನಿಕರು ಕಳ್ಳನಿಗೆ ಮನೆಯಿಂದ ಹೋಗದಂತೆ ದಿಗ್ಬಂಧನ ಹಾಕಿದ್ದಾರೆ. ಸ್ಥಳಕ್ಕೆ ಪಾಂಡವಪುರ ಪೊಲೀಸರು ಧಾವಿಸಿದ್ದಾರೆ. ಕಳ್ಳಂಗೆ ಹೇಳ್ತಾನ. ನಾನು ಇವನೇನೋ ಉದಯನೋ ಅಂತ ನೋಡಿದೆ. ಅದೇನೋ ಉದ್ರಕ್ಕೆ ಹಾಕ್ಸ್ದಂಗೆ ಅದು ಮಾಡಿದ್ದ ಅಲ್ಲಿ ಕೆಳಗೆ. ಯಾರ ಮನೆ ಅಂತಂದ? ಮಹೇಶನ ಮನೆಯಿಂದ. ಮಹೇಶನ? ಅವನ ಹೆಸರೇನಂತ? ಹುಡುಗನ ಹೆಸರು? ಅವನ ಹೆಸರು ಕೇಳಲ್ಲ. ಹಂಗೆ ಕೇಳ್ಕೊಂಡು ನಿಂತ್ಕೊಳ್ಳ. ನನ್ನಲ್ಲಿ ಕತ್ಲೆ ಬೇರೆ ಆಗದೆ. ಹೆಸರು ಕೇಳಕ್ ನಿಂದ ಹೆಸರೇನಪ್ಪ ಅಂತ?